ಮುಸಲ್ಮಾನ ದೊರೆಗಳು ಇಡೀ ಹಿಂದೂಸ್ತಾನವೇ ಅವರ ತೋಳ ತೆಕ್ಕೆಯಲ್ಲಿದೆ ಎಂದು ಭಾವಿಸಿದಂತಹ ಸಮಯ ಅದು. ಕ್ರಿಸ್ತಶಕ 1671ರಲ್ಲಿ ಪೇಶ್ವೆ ಮೊರೋಪಂತ್ ಪಿಂಗಾಲೆ ನಾಸಿಕ್ಗೆ ವಾಯುವ್ಯ ದಿಕ್ಕಿನಲ್ಲಿದ್ದ ರಾಮ್ಸೇಜ್ ಕೋಟೆಯನ್ನ ಅದನ್ನು ಆಕ್ರಮಿಸಿದ್ದ ಮೊಘಲರಿಂದ ತಾನು ಗೆದ್ಕೊಂಡಿದ್ದ. ಆಗ ಮರಾಠ ದೊರೆಯಾಗಿದ್ದ ಛತ್ರಪತಿ ಶಿವಾಜಿಯವರು ತಮ್ಮ ರಾಜ್ಯವನ್ನ ದೂರದ ಪಶ್ಚಿಮ ತೀರದವರೆಗೂ ವಿಸ್ತರಿಸಿದ್ದ ಕಾಲ. ಈ ರಾಮ್ಸೇಜ್ ಕೋಟೆಯು ಆಗ ಭೌಗೋಳಿಕವಾಗಿ ವಿಚಿತ್ರವಾಗಿದ್ದ ಕೋಟೆ. ಇದು ಸಾಕಷ್ಟು ಎತ್ತರದಲ್ಲಿದ್ದರಿಂದ ಸುತ್ತಲೂ ಯಾವುದೇ ದಟ್ಟಡವಿಯೂ ಇರಲಿಲ್ಲ. ಹೀಗಾಗಿ ಸೈನಿಕರ ಕಾರ್ಯಕಲಾಪಗಳಿಗೆ ಇದು ಅತ್ಯಂತ ಅನುಕೂಲಕರವಾಗಿತ್ತು. ಈ ಖಾಲಿ ಮೈದಾನದ ಮೂಲಕವೇ ನಾಸಿಕ್ ಹಾಗೂ ಔರಂಗಾಬಾದ್ ನಗರಗಳ ನಡುವಿನ ಸಂಬಂಧಕ್ಕೂ ಅವುಗಳ ನಡುವೆ ಸರಕು ಸಾಗಣೆಗಳ ಸಾಗಾಟಕ್ಕೂ ಈ ಕೋಟೆ ಅತ್ಯಂತ ಸಹಾಯಕವಾಗಿತ್ತು. ಇದಾಗಿ ಮುಂದಿನ 15 ವರ್ಷಗಳ ಕಾಲ ಮರಾಠರ ಆಳ್ವಿಕೆಯಲ್ಲಿ ಎಲ್ಲವೂ ಪ್ರಶಾಂತ ಸ್ಥಿತಿಯಲ್ಲೇ ಸಾಗಿತ್ತು. 1680ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮರಣಾನಂತರ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜ್ ಸಿಂಹಾಸನ ಅಲಂಕರಿಸಿದ್ರು. ತಮ್ಮ ತಂದೆಯವರಂತೆಯೇ ಕೋಟೆಯಲ್ಲಿ ಹೆಚ್ಚು ಕಾಲದವರೆಗೂ ಸಾಕಾಗುವಷ್ಟು ರಕ್ಷಣಾ ಸಾಮಗ್ರಿಗಳ ದಾಸ್ತಾನನ್ನ ನೋಡ್ಕೊಳ್ತಾರೆ. ಇದೇ ಸಮಯದಲ್ಲಿ ಉತ್ತರ ಭಾರತದಾದ್ಯಂತ ಮೊಘಲರ ಅರಸನಾಗಿದ್ದ ಔರಂಗಜೇಬನ ಆಳ್ವಿಕೆಯು ತನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಮರಾಠರ ಸಾಮ್ರಾಜ್ಯ ದುರ್ಬಲವಾಗಿದೆ ಎಂದು ಅದನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲು ಇದೇ ತಕ್ಕ ಸಮಯ ಎಂದು ಯೋಚಿಸಿದ ಅವನು ದೆಹಲಿಯಿಂದ ದಕ್ಷಿಣಕ್ಕೆ ಒಂದು ದೊಡ್ಡ ಸೇನಾ ದಂಡಯಾತ್ರೆ ಕೈಗೊಂಡ. ಅವನು ತನ್ನ ಬಳಿ ಹೊತ್ತು ತಂದಿದ್ದ ಸರಕುಗಳು ಯುದ್ಧ ಫಿರಂಗಿಗಳನ್ನ ಔರಂಗಾಬಾದ್ನ ಒಂದು ಕಡೆ ಬೀಡು ಬಿಟ್ಟು ಅಲ್ಲೇ ಸೇನೆಯ ಬಿಡಾರ ಹೂಡಿದ. ಈ ಸಮಯದಲ್ಲಿ ಇಲ್ಲಿಯ ಯಾವುದಾದರೂ ಒಂದು ಕೋಟೆ ತನ್ನ ಅಧೀನಕ್ಕೆ ಬಂದ್ರೆ ಒಳ್ಳೆಯದೆಂದು ಭಾವಿಸಿದ. ಆಗ ಅವನ ಕಣ್ಣಿಗೆ ಬಿದ್ದದ್ದೇ ರಾಮ್ಸೇಜ್ ಕೋಟೆ. ಈ ಕೋಟೆಯನ್ನ ಮುತ್ತಿ ವಶಕ್ಕೆ ಪಡೆದ್ರೆ ಅದು ನಮ್ಮ ಸೈನಿಕರಿಗೂ ಆತ್ಮವಿಶ್ವಾಸ ಕೊಡೋದ್ರ ಜೊತೆಗೆ ಮರಾಠರಿಗೆ ಅದು ಬಲವಾದ ಒಂದು ಮಾನಸಿಕ ಹೊಡೆತವಾಗುತ್ತೆ ಅಂತ ಔರಂಗಜೇಬ್ ಲೆಕ್ಕ ಹಾಕಿದ. ಆಗ ಅನುಭವಿಕಾರರಾದಂತಹ ಸೂರ್ಜಿ ಜೇದೆ ಅವರು ಈ ಕೋಟೆಯನ್ನ ನೋಡಿಕೊಳ್ತಿದ್ರು. ಸಂಭಾಜಿ ಮಹಾರಾಜರ ಅಣತಿಯಂತೆ ಸುಮಾರು 600 ಜನ ಹಿಂದೂ ಮರಾಠ ಯೋಧರು ಯುದ್ಧಕ್ಕೆ ಸಜ್ಜಾದರು. ಆಹಾರ, ನೀರು, ಮದ್ದುಗುಂಡುಗಳ ಸಾಮಗ್ರಿಗಳ ಏರ್ಪಾಡು ಮೊದಲಾಯಿತು. ರಾತ್ರಿ ಹೊತ್ತು ಕಾವಲಿರಲು ಪ್ರತ್ಯೇಕವಾದ ಸ್ಥಾವರಗಳು ರಚನೆಯಾದವು. 1682ರ ಏಪ್ರಿಲ್ನಲ್ಲಿ ಔರಂಗಜೇಬ್ ತನ್ನ ನಿಷ್ಠಾವಂತ ಸೇನಾನಿಯಾಗಿದ್ದ ಶಾಬುದ್ದೀನ್ ಖಾನ್ನ ಜೊತೆ ಸುಮಾರು 400 ಜನ ಸೈನಿಕರ ಸಹಿತ ಅಗತ್ಯ ಯುದ್ಧ ಸಾಮಗ್ರಿಗಳೊಂದಿಗೆ ಅಲ್ಲಿಗೆ ಕಳಿಸಿಕೊಟ್ಟ. ಅಲ್ಲಿ ತಲುಪಿದ ನಂತರ ಮುಂದಿನ ಕೆಲವೇ ಗಂಟೆಗಳಲ್ಲಿ ರಾಮ್ಸೇಜ್ ಕೋಟೆಯನ್ನ ವಶಪಡಿಸಿಕೊಳ್ಳಬೇಕೆಂದು ಆಗ್ರಹಿಸಿದ್ರು. ಅದಕ್ಕೆ ಪ್ರತಿಯಾಗಿ ಒಂದೇ ದಿನದೊಳಗೆ ಆ ಕೋಟೆ ತನ್ನ ಅಧೀನದಲ್ಲಿರುತ್ತೆ ಎಂದು ಶಾಬುದ್ದೀನ್ ಸಹ ಮಾತು ಕೊಟ್ಟ. ಈ ವಿಷಯ ಕೋಟೆಯಲ್ಲಿದ್ದ ಮರಾಠ ಸೇನಾನಿಗಳಿಗೂ ಗೊತ್ತಾಗಿ ಅವರು ಈ ದಾಳಿಗೆ ಎಲ್ಲಾ ರೀತಿಯಲ್ಲೂ ಸಜ್ಜಾದರು. ಶಾಬುದ್ದೀನ್ನ ಸೈನಿಕರು ಈ ಕೋಟೆಯನ್ನ 4 ಬದಿಯಿಂದ ಸುತ್ತುವರೆದ್ರು. ಮರಾಠರಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇದ್ರು. ಧೈರ್ಯ, ಸಾಹಸಕ್ಕೆ ಮಾತ್ರ ಅವರಲ್ಲಿ ಸರಿಸಾಟಿಯೇ ಇರಲಿಲ್ಲ. ಈ ಕೋಟೆಯನ್ನ ಕೆಲವೇ ಗಂಟೆಗಳಲ್ಲಿ ಆಕ್ರಮಿಸಬಹುದೆಂದೇ ಮೊಘಲರ ಸೇನೆ ಭಾವಿಸಿತ್ತು. ಆದರೆ ಅದು ಅಷ್ಟು ಸುಲಭದ್ದಾಗಿರಲಿಲ್ಲ. ಈ ಯುದ್ಧವು ಭಾರತದ ಚರಿತ್ರೆಯಲ್ಲೇ ಮಹತ್ವದ ಅಧ್ಯಾಯವಾಗಿತ್ತು. ಕೋಟೆಯ ಸುತ್ತಲೂ ಡಕ್ಕೆ ಡಮರುಗಳ ಸದ್ದು ಕೇಳಿಸ್ತಿತ್ತು. ಹೊರಗಡೆ ಮೊಘಲರ ಸೇನೆ ದಾಳಿಗೆ ರೆಡಿಯಾಗಿ ನಿಂತಿತ್ತು. ಆದರೆ ಕೋಟೆಯ ಒಳಗೆ ಮಾತ್ರ ಮರಾಠರ ಸೇನೆ ಅಚಲವಾಗಿ ಕದಲದೆ ಮೌನದಿಂದ ನಿಂತಿದ್ದರು. ಅವರ ಕಣ್ಣಲ್ಲಾಗ್ಲಿ ಮನದಲ್ಲಾಗ್ಲಿ ಯಾವುದೇ ಭಯವೂ ಇರಲಿಲ್ಲ. ಯಾವ ತರಹದ ಪರಿತಪಿಸುವಿಕೆಯೂ ಇರಲಿಲ್ಲ. ಕೋಟೆಯ ರಕ್ಷಣೆಯ ಬಾಧ್ಯತೆ ವಹಿಸಿದ್ದ ಸೂರ್ಜಿ ಒಳಗಡೆ ಆಹಾರದ ಚೀಲಗಳನ್ನ ಪರಿಶೀಲನೆ ಮಾಡ್ತಾ ಇದ್ದ. ಶತ್ರುಪಾಳಯದಿಂದ ಫಿರಂಗಿ ಹಾರಿ ಬರುವವರೆಗೂ ಯಾರೂ ದಾಳಿಗೆ ಮುಂದಾಗಬಾರದೆಂದು ಎಲ್ಲರಿಗೂ ಆದೇಶಿಸಿದ. ಶತ್ರುಗಳಿಂದ ಮೊದಲ ದಾಳಿ ನಡೆದ ನಂತರವಷ್ಟೇ ಪ್ರತಿ ದಾಳಿಗೆ ಮುಂದಾಗಬೇಕೆಂಬುದು ಮರಾಠರ ಯುದ್ಧ ಪರಂಪರೆ. ಹೀಗಾದಾಗಲೇ ಮದ್ದುಗುಂಡು ವ್ಯರ್ಥವಾಗೋದು ತಪ್ಪುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಮೊಘಲರ ಫಿರಂಗಿಗಳು ದಾಳಿಗೆ ರೆಡಿಯಾದವು. ಮೊದಲ ಗುಂಡು ದಕ್ಷಿಣ ದಿಕ್ಕಿನಲ್ಲಿದ್ದ ಗೋಡೆಗೆ ತಗುಲಿ ಬಲವಾದ ಸಿಡಿತದೊಂದಿಗೆ ದಟ್ಟ ಹೊಗೆ ಚಿಮ್ಮಿಸಿತು. ಆ ಕೋಟೆ ಇಡೀ ಪೂರ್ತಿ ನೆಲಸಮವಾಗುವವರೆಗೂ ನಿರಂತರವಾಗಿ ಗುಂಡುಗಳನ್ನ ಹಾರಿಸಲು ಶಾಬುದ್ದೀನ್ ಆದೇಶಿಸಿದ. ಬಹಳ ಸಮಯದವರೆಗೂ ಯುದ್ಧ ಸಾಗುತ್ತೆ. ಇನ್ನೇನು ಕೋಟೆಯ ಗೋಡೆ ಉರುಳಿ ಹೋಗುತ್ತೆಂದು ಮೊಘಲರ ಸೇನೆ ಭಾವಿಸುತ್ತೆ. ಆದರೆ ಒಳಗಡೆ ಇದ್ದ ಸೂರ್ಜಿ ಜೇದೆ ತಮ್ಮ ಚಾಣಾಕ್ಷತೆ ಪ್ರದರ್ಶನ ಮಾಡ್ತಾರೆ. ಗೋಡೆಗೆ ಅಡ್ಡಲಾಗಿ ಕಲ್ಲು ಮಣ್ಣಿನಿಂದ ತುಂಬಿದ್ದ ಚೀಲಗಳನ್ನಿಟ್ಟು ಗುಂಡುಗಳ ದಾಳಿಯಿಂದಾಗಬಹುದಾದ ಹಾನಿಯನ್ನ ತಗ್ಗಿಸ್ತಾರೆ. ರಾತ್ರಿ ಇಡೀ ಕೋಟೆ ಕಾದು ಬೆಳಗ್ಗೆ ಅದನ್ನ ಯಥಾಸ್ಥಿತಿಯಲ್ಲೇ ಮರಾಠರು ಉಳಿಸ್ಕೊಳ್ತಾರೆ. ಬೀಳುತ್ತೆ ಎಂದು ಭಾವಿಸಿದ್ದ ಕೋಟೆ ಅಲುಗಾಡದೆ ನಿಂತಾಗ ಮಾರನೇ ದಿನ ಮೊಘಲರ ಸೈನಿಕರು ಅವಕ್ಕಾಗಿ ನಿಂತರು.
ಈ ಮರಾಠರಿಗೆ ಏನೋ ಮಾಯಾಮಂತ್ರ ಗೊತ್ತಿರಬಹುದೆಂದು ಅವರೆಲ್ಲ ಮಾತನಾಡಿಕೊಳ್ತಾರೆ. ಇದನ್ನ ನೋಡಿ ಶಾಬುದ್ದೀನ್ಗೆ ಭ್ರಮ ನಿರಸ ಉಂಟಾಯಿತು. ಅವನು ಈ ಬಗ್ಗೆ ಒಂದು ಪತ್ರ ಬರೆದು ಔರಂಗಜೇಬ್ಗೆ ರವಾನಿಸಿದ. ಮರಾಠರ ಜೊತೆ ಯಾವುದೇ ತರಹದ ಒಪ್ಪಂದ ಬೇಡ, ಯುದ್ಧ ಮುಂದುವರಿಸಿ ದಿಗ್ವಿಜಯ ಸಾಧಿಸಬೇಕೆಂಬ ಪ್ರತ್ಯುತ್ತರ ಬಂತು. ಈ ಸಲ ಶಾಬುದ್ದೀನ್ ದಾಳಿ ಇನ್ನಷ್ಟು ತೀಕ್ಷ್ಣವಾಗಿರಬೇಕೆಂದು ಆದೇಶಿಸಿದ. ಮತ್ತೆ ಕೋಟೆಯ ಕಡೆ ಗುಂಡುಗಳ ಮಳೆಯೇ ಮೊದಲಾಯಿತು. ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಮರಾಠರ ಸೈನಿಕರು ಮರಳು ಹಾಗೂ ಕಾದ ಸೀಸ ತುಂಬಿಸಿ ಶತ್ರುಗಳ ಕಡೆಗೆ ಸುರಿಯಲು ಶುರು ಮಾಡ್ತಾರೆ. ಇಡೀ ಕೋಟೆಯ ಸುತ್ತ ಬೆಂಕಿಯ ಜ್ವಾಲೆ ಹಾಗೂ ಅಗ್ನಿ ಶಿಖೆಗಳು ಆವರಿಸಿದವು. ಮರಾಠರ ಬಳಿ ಹೇಳಿಕೊಳ್ಳುವಂತಹ ಪ್ರಬಲಾಸ್ತ್ರಗಳಿಲ್ಲವಾದರೂ ಅವರ ಬಳಿ ಅದಮ್ಯವಾದ ಚಿತ್ತಶಕ್ತಿ ಇತ್ತು. ಇದ್ದ ಬಿಲ್ಲು ಬಾಣಗಳಿಂದಲೇ ಅವರು ಸಮರ್ಥವಾಗಿ ದಾಳಿ ಎದುರಿಸ್ತಾರೆ. ಸೂರ್ಜಿ ತನ್ನ ಸೇನೆಯನ್ನ 2 ಭಾಗವಾಗಿ ವಿಂಗಡಿಸಿದ. ಅದರಲ್ಲಿ ಒಂದು ದಳ ಹೋರಾಟ ಮಾಡಬೇಕು, ಇನ್ನೊಂದು ದಳ ಗೋಡೆಗೆ ಅಡ್ಡ ಇದ್ದು ಅದು ಬೀಳದ ಹಾಗೆ ನೋಡ್ಕೊಳ್ಬೇಕು. ಕೋಟೆಯ ಸಂದುಗಳಿಂದ ಹೊಗೆ ಹರಡಿದಾಗ ಈ ಕೋಟೆಯ ಗೋಡೆಗಳು ಬೆಳಗಾಗುವಷ್ಟರಲ್ಲಿ ಬೀಳುತ್ತೆ ಅಂತಾಲೆ ಶಾಬುದ್ದೀನ್ ನಂಬಿದ್ದ. ಆದರೆ ಕೋಟೆಯ ಒಳಗೆ ಸೂರ್ಜಿಯವರ ಸೂಚನೆಯ ಮೇರೆಗೆ ಗೋಡೆ ಎಲ್ಲೆಲ್ಲಿ ಘಾಸಿಯಾಗಿತ್ತೋ ಅಲ್ಲಿ ಕಲ್ಲು ಮಣ್ಣು ಹಾಕಿ ರಾತ್ರಿಯ ಒಳಗೆ ಮುಚ್ಚಲಾಗ್ತಾ ಇತ್ತು. ಇದು ಹೊರಗಿನಿಂದ ಶತ್ರುಗಳಿಗೆ ಕಾಣ್ತಾ ಇರಲಿಲ್ಲ. ಬೆಳಗಾಗುವಷ್ಟರಲ್ಲಿ ಕೋಟೆ ಯಥಾಸ್ಥಿತಿಯಲ್ಲಿ ಇದ್ದದ್ದನ್ನ ನೋಡಿ ಶಾಬುದ್ದೀನ್ ಅಚ್ಚರಿ ಪಡ್ತಾ ಇದ್ದ. ಇದು ಖಂಡಿತವಾಗಿಯೂ ಮಾಮೂಲಿ ಕೋಟೆಯಲ್ಲ, ಇದನ್ನ ಯಾವುದೋ ತಾಂತ್ರಿಕ ವಿದ್ಯೆ ಬಳಸಿಯೇ ಕಟ್ಟಲಾಗಿದೆ ಎಂದು ಅವರೆಲ್ಲ ಭಯಪಟ್ಟರು. ಶತ್ರುಗಳಿಗೆ ನಿದ್ರೆ ಬಾರದೆ ಇರಲಿ ಅಂತ ರಾತ್ರಿ ಇಡೀ ಕೋಟೆಯಲ್ಲಿ ಮರಾಠರು ಡಮರುಗ ಹಾಗೂ ಡೆಕ್ಕೆಗಳನ್ನ ನಿರಂತರವಾಗಿ ಬಡಿದು ಇದೆಲ್ಲದರಿಂದ ಶತ್ರುಗಳ ಮನಸ್ಸಿನಲ್ಲಿ ಭಯ ಸೃಷ್ಟಿಯಾಗ್ತಾ ಇತ್ತು. ಶತ್ರುಗಳಲ್ಲಿ ಭಯ ಬಿತ್ತುವುದೇ ನಿಜವಾದ ಗೆಲುವೆಂದು ಸೂರ್ಜಿ ನಂಬಿದ್ರು. ಕೋಟೆಯಲ್ಲಿ ಇದ್ದದ್ದೇ 600 ಜನ ಸೈನಿಕರು. ಆದರೆ ಕೋಟೆಯ ತುಂಬ ಬಹಳಷ್ಟು ಜನ ಇದ್ದಾರೆ ಎಂದು ಶತ್ರುಗಳಿಗೆ ನಂಬಿಸುವ ಸಲುವಾಗಿ ರಾತ್ರಿಯ ಸಮಯದಲ್ಲಿ ಸೂರ್ಜಿ ಕೋಟೆಯ ಎಲ್ಲಾ ಮೂಲೆಯಲ್ಲೂ ಸಹ ಸಹಸ್ರಾರು ಬೆಳಕಿನ ಪಂಜುಗಳನ್ನ ಹತ್ತಿಸುತ್ತಿದ್ರು. ದಿನವೂ ಮೊಘಲರ ದಾಳಿ ನಡೆದೇ ಇತ್ತು. ಎಷ್ಟು ದಾಳಿ ಮಾಡಿದ್ರೂ ಸಹ ಬೆಳಗಾಗುವಷ್ಟರಲ್ಲಿ ಕೋಟೆಯು ತನ್ನ ಮೂಲ ಸ್ವರೂಪಕ್ಕೆ ಬರ್ತಾ ಇತ್ತು. ಇದರಿಂದ ಮೊಘಲರ ಉತ್ಸಾಹವೂ ಸಹ ಕುಸಿಯುತ್ತೆ. ಅವರು ದಿನೇ ದಿನೇ ಆತ್ಮವಿಶ್ವಾಸ ಕಳೆದುಕೊಳ್ತಾ ಹೋದ್ರು. ಈ ವಿಷಯ ತಿಳಿದ ಔರಂಗಜೇಬ್ ದೂರದಿಂದ ಅವರಿಗೆ ಬೇಕಾದ ಹೆಚ್ಚುವರಿ ಸೈನ್ಯ ಹಾಗೂ ಸೇನೆಯ ಸಾಮಗ್ರಿಗಳನ್ನ ಕಳಿಸ್ಕೊಟ್ಟ. ಕೋಟೆಯ ಒಳಗೆ ಸೂರ್ಜಿಗೆ ಸಾಕಷ್ಟು ಸವಾಲುಗಳಿದ್ದವು. ಒಳಗೆ ಅಗತ್ಯ ಆಹಾರ ಸಾಮಗ್ರಿ ಇದ್ದರೂ ಸಾಕಾಗುವಷ್ಟು ಫಿರಂಗಿಗಳಿರಲಿಲ್ಲ. ಶತ್ರುಗಳಿಗೆ ಸರಿಯಾದ ಹೊಡೆತ ಕೊಡಲು ಸೂರ್ಜಿ ಒಂದು ಉಪಾಯ ಹೂಡಿದ. ಕೆಲವು ಪ್ರಾಣಿಗಳ ಚರ್ಮ ಹಾಗೂ ಇತರೆ ವಸ್ತುಗಳನ್ನ ಗುಡ್ಡೆ ಹಾಕಿ ಬೆಂಕಿ ತಗುಲಿಸಿ ಆ ಬೆಂಕಿಯ ಉಂಡೆಗಳನ್ನ ಶತ್ರುಗಳ ಶಿಬಿರದ ಮೇಲೆ ಎಸೆದ. ಈ ಬೆಂಕಿಯ ಉಂಡೆ ಬಿದ್ದು ಶತ್ರುಪಾಳೆಗಳು ಸುಟ್ಟು ಹೋದವು. ಮರಾಠರ ಬಳಿ ಫಿರಂಗಿಗಳೇ ಇಲ್ಲ ಎಂದು ಭಾವಿಸಿದ್ದ ಶಾಬುದ್ದೀನ್ ಹಾಗೂ ಅವನ ಸೇನೆಗೆ ಈ ಅನಿರೀಕ್ಷಿತ ದಾಳಿಯಿಂದ ಕಕ್ಕಾಬಿಕ್ಕಿ ಉಂಟಾಯಿತು. ಮೊಘಲರ ಸೇನೆ ಇನ್ನಷ್ಟು ಕೆಳಕ್ಕೆ ಕುಸಿಯಿತು. ಈಗ ಅವರಲ್ಲಿ ಯಾವುದೇ ಹೋಪ್ ಇರಲಿಲ್ಲ. 1683 ಹೊತ್ತಿಗೆ ಅವರು ಯುದ್ಧದಿಂದ ಹಿಂದೆ ಸರಿಯಲು ಯೋಚಿಸುತ್ತಾರೆ. ಇದರಿಂದ ಔರಂಗಜೇಬ್ನ ಸಹನೆ ಮೀರಿ ಅವನು ಶಾಬುದ್ದೀನ್ಗೆ 4000 ಸೈನಿಕರನ್ನ ಹೆಚ್ಚುವರಿಯಾಗಿ ಕಳುಹಿಸಿ ಅವರ ಜೊತೆ ದಾಳಿ ನಡೆಸಲು ಆದೇಶಿಸಿದ. ಹೇಗಾದರೂ ಸರಿ ಕೋಟೆಯನ್ನ ಗೆಲ್ಲಲೇಬೇಕೆಂದು ಅವನು ಸೇನೆಗೆ ಆಜ್ಞಾಪಿಸಿದ. ಬಹದ್ದೂರ್ ಖಾನ್ಗೆ ದಕ್ಷಿಣ ಭಾಗದಲ್ಲಿ ಯುದ್ಧದ ಅನುಭವವಿತ್ತು. ನೇರವಾಗಿ ದಾಳಿ ಮಾಡಿದ್ರೆ ಲಾಭವಿಲ್ಲ ಎಂದು ಯೋಚಿಸಿ ಅವನು ತನ್ನ ಸೇನಾ ವ್ಯೂಹವನ್ನ ಬದಲಿಸಿದ. ತನ್ನ ಸೇನೆಯನ್ನ ಅವನು 3 ಭಾಗವಾಗಿ ವಿಂಗಡಿಸಿ ಪ್ರಧಾನ ದಳವನ್ನ ಮುಂದೆ ಇಟ್ಟು ಇನ್ನೊಂದು ನಿಗಾ ದಳವನ್ನ ಉತ್ತರ ದಿಕ್ಕಿಗೆ ಹಾಗೂ ಮತ್ತೊಂದು ಸಣ್ಣ ತುಕಡಿಯನ್ನ ಬೆಟ್ಟದ ಹಿಂದಿನಿಂದ ದಾಳಿ ಮಾಡಿಸಲು ಸಿದ್ಧತೆ ಮಾಡಿಕೊಂಡ. ಈ ರೀತಿ ಅವರು ರಾಮ್ಸೇಜ್ ಕೋಟೆಯ ದಾಳಿಗೆ ಮುಂದಾಗ್ತಾರೆ. ಈ ಕಡೆ ಕೋಟೆಯ ಒಳಗೆ ಸೂರ್ಜಿ ತನ್ನದೇ ಆದ ಸಿದ್ಧತೆಯಲ್ಲಿದ್ದ. ಈ ಸಲ ಶತ್ರುಗಳು ರಹಸ್ಯ ಮಾರ್ಗದ ಮೂಲಕವೇ ದಾಳಿ ಮಾಡಬಹುದೆಂದು ಅವನು ಊಹೆ ಮಾಡಿಕೊಂಡ. ಬಹದ್ದೂರ್ ಖಾನ್ ರಾತ್ರಿಯ ಸಮಯದಲ್ಲಿ ತನ್ನ ಸೇನೆಯ ಕೆಲವರಿಗೆ ಹಗ್ಗ ಬಳಸಿ ಕೋಟೆಯನ್ನ ಹತ್ತಿ ಅದರ ಬಾಗಿಲುಗಳು ಓಪನ್ ಆಗಿ ಅವರು ಒಳ ಹೋಗಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆಗ ಕೆಳಗಿರುವ ಸೇನೆ ಒಮ್ಮೆಲೆ ನುಗ್ಗಿ ಅಟ್ಯಾಕ್ ಮಾಡುತ್ತೆ. ಕೋಟೆ ಹತ್ತಲು ಬಹದ್ದೂರ್ ಖಾನ್ 200 ಜನರನ್ನ ರೆಡಿ ಮಾಡಿದ್ದ. ಅವನ ಪ್ಲಾನ್ ತುಂಬಾ ರಿಸ್ಕಿ ಹಾಗೂ ಅಪಾಯಕಾರಿಯಾಗಿತ್ತು. ಅವನ ಪ್ಲಾನ್ನಂತೆ ಅಷ್ಟು ಜನ ರಾತ್ರಿ ಕೋಟೆಗೆ ಹಗ್ಗ ಹಾಕಿ ಹತ್ತಲು ಪ್ರಾರಂಭ ಮಾಡ್ತಾರೆ. ಈ ವಿಷಯ ಸೂರ್ಜಿಗೆ ಗೊತ್ತಾಯಿತು. ಅವಸರ ಮಾಡದ ಅವನು ಅವರು ಕೋಟೆ ಹತ್ತಿ ಮೇಲೆ ಬರಲಿ, ಬಂದ ನಂತರ ಯುದ್ಧ ಅಂದ್ರೆ ಏನು ಅಂತ ಅವರಿಗೆ ತೋರಿಸೋಣ ಅಂತ ತನ್ನ ಸೈನಿಕರಿಗೆ ಹೇಳಿ ಕಾಯಲು ಆದೇಶ ಮಾಡಿದ. ಮೊಘಲರು ಕೋಟೆ ಹತ್ತಿ ತುದಿಗ್ ಬಂದಾಗ ಮರಾಠ ಸೈನಿಕರು ತಮ್ಮ ಚೂಪಾದ ಕತ್ತಿಗಳಿಂದ ಹಗ್ಗಗಳನ್ನ ಒಂದೇ ಏಟಿಗೆ ಕತ್ತರಿಸಿ ಹಾಕಿದ್ರು. ಹಗ್ಗ ತುಂಡಾಗಿ 200 ಜನ ಮೊಘಲರು ಕೋಟೆಯ ಕೆಳಗೆ ಬಿದ್ದು ಹೋದ್ರು. ಬೆಳಗ್ಗೆ ಕೋಟೆಯ ಕೆಳಗೆ ಬಿದ್ದ 100 ಜನ ಮೊಘಲರ ಶವಗಳನ್ನ ಕಂಡ ಬಹದ್ದೂರ್ ಖಾನ್ ತೀವ್ರ ನಿರಾಶೆಗೊಳಗಾದ. ಇಡೀ ಮೊಘಲ್ ಸೇನೆಗೆ ಅದು ದೊಡ್ಡ ಪೆಟ್ಟು ನೀಡಿತು. ರಾಮ್ಸೇಜ್ ಕೋಟೆಯ ರಕ್ಷಣೆ ಕೇವಲ ಮರಾಠರ ಧೈರ್ಯದ ಮೇಲೆ ನಿಂತಿಲ್ಲ, ಅದು ಅವರ ಬುದ್ಧಿವಂತಿಕೆ ಹಾಗೂ ವಿವೇಕದ ಆಧಾರವಾಗಿಯೂ ನಿಂತಿದೆ ಎಂದು ಅವರಿಗೆ ಗೊತ್ತಾಯಿತು. ಈ ಕೋಟೆಯನ್ನ ಎಲ್ಲ ಕಡೆಯಿಂದ ಪ್ರತಿಬಂಧಿಸಿ ಒಮ್ಮೆಲೆ ಆಕ್ರಮಿಸಿಕೊಳ್ಳಬೇಕೆಂದು ಯೋಚಿಸಿದ ಬಹದ್ದೂರ್ ಖಾನ್
ಖಾನ್ನ ಸೇನೆಯು ಆ ಕೋಟೆಗೆ ಇದ್ದ ಎಲ್ಲಾ ಪ್ರವೇಶ ದ್ವಾರಗಳನ್ನ ಸಹ ಮುಚ್ಚಿ ಹಾಕಿದ್ರು. ಕೆಲವು ವಾರಗಳ ನಂತರ ಕೋಟೆಯ ಒಳಗೆ ಆಹಾರ ಹಾಗೂ ನೀರಿನ ಕೊರತೆ ಉಂಟಾಯಿತು. ಈ ವಿಷಯವು ಶತ್ರುಗಳಿಗೆ ಸಾಧ್ಯವಾದಷ್ಟು ಗೊತ್ತಾಗದಿರಲಿ ಎಂದು ಸೂರ್ಜಿ ತಯಾರಿ ಮಾಡಿಕೊಂಡ. ಅವನು ಬೆಳಗಾಗುತ್ತಲೇ ಕೋಟೆಯ ಎಲ್ಲಾ ಕಡೆ ಮರಾಠರ ಬಾವುಟಗಳನ್ನ ನೆಟ್ಟು ಹಾರಾಡಿಸಿದ. ಈ ಮೂಲಕ ಕೋಟೆಯಲ್ಲಿ ಹೆಚ್ಚು ಜನ ಸೈನಿಕರಿದ್ದಾರೆ ಎಂದು ಶತ್ರುಗಳು ಭಾವಿಸಲಿ ಅನ್ನೋದು ಅವನ ಲೆಕ್ಕಾಚಾರವಾಗಿತ್ತು. ಕೋಟೆಯೊಳಗೆ ಆಹಾರ ಹಾಗೂ ನೀರಿನ ಅಭಾವ ಇದೆ ಎಂಬ ಸಂಗತಿ ದೂರದಲ್ಲಿದ್ದ ಸಂಭಾಜಿ ಮಹಾರಾಜರಿಗೆ ಗೊತ್ತಾಯಿತು. ತಕ್ಷಣ ಅವರು ತಮ್ಮ ನಂಬಿಕಸ್ಥ ಜನರಾದ ರೂಪಾಜಿ ಭೋಸ್ಲೆ ಹಾಗೂ ಮಾನಾಜಿ ಅವರನ್ನ ಕೋಟೆಗೆ ಹೋಗಲು ಹೇಳಿದ್ರು. ಅದು ತಲೆ ಎತ್ತಿ ನಿಲ್ಲುವವರೆಗೂ ಮರಾಠರ ಸಾಮ್ರಾಜ್ಯ ಅಲುಗಾಡದೆ ನಿಲ್ಲುತ್ತೆ ಅಂತ ಅವರು ನಂಬಿದ್ರು. ಕೋಟೆಯ ಕಡೆ ತಕ್ಷಣ ಅವರು 800 ಜನ ಸೈನಿಕರನ್ನ ಹೆಚ್ಚುವರಿಯಾಗಿ ಕಳಿಸಿಕೊಟ್ಟು ಅದರ ನೇತೃತ್ವದ ಜವಾಬ್ದಾರಿಯನ್ನ ರೂಪಾಜಿ ಭೋಸ್ಲೆಗೆ ವಹಿಸಿ ಅವ್ರ ಜೊತೆ ಇದ್ದ ಸರಕಿನ ಬಾಧ್ಯತೆಯನ್ನ ಮಾನಾಜಿಗೆ ಬಿಟ್ಕೊಟ್ರು. ಈ ವಿಷಯವು ಕೋಟೆಗಿಂತ ಕೊಂಚ ದೂರದಲ್ಲಿದ್ದ ಗಣೇಶ್ ರಾವ್ಗೆ ಗೊತ್ತಾಯಿತು. ಅಲ್ಲೇ ಇದ್ದ ಬಹದ್ದೂರ್ ಖಾನ್ಗೂ ಸಹ ಈ ಸಮಾಚಾರ ಗೊತ್ತಾಯಿತು. ಆ ಸೇನಾ ತುಕಡಿಯು ಕೋಟೆ ತಲುಪುವ ಮೊದಲೇ ಅದನ್ನ ತಡೆಯಬೇಕೆಂದು ಅವರು ಲೆಕ್ಕ ಹಾಕಿದ್ರು. ಹಾಗಾಗಿಯೇ ಗಣೇಶ್ ರಾವ್ ಹಾಗೂ ಬಹದ್ದೂರ್ ಖಾನ್ನ ಸೈನಿಕರು ಸಕಲ ಶಸ್ತ್ರಾಸ್ತ್ರಗಳ ಸಹಿತ ಬೆಟ್ಟ ಸಾಲಿನ ಮೇಲೆ ಹಾಗೂ ಕೆಳಗೆ ಶಸ್ತ್ರ ಸನ್ನದ್ಧರಾಗಿ ದಾಳಿಗೆ ರೆಡಿಯಾಗಿ ನಿಂತರು. ಒಂದ್ ಕಡೆ ಶತ್ರುದಳವು ಮರಾಠರನ್ನ ಕೊಂದು ಕೋಟೆಯನ್ನ ವಶಪಡಿಸಿಕೊಳ್ಳಲು ರೆಡಿ ಇದ್ರೆ, ಇನ್ನೊಂದು ಕಡೆ ಮರಾಠರ ಸೇನೆಯು ತನ್ನವರ ರಕ್ಷಣೆಗೆ ಹೊರಟಿತ್ತು. ಶತ್ರುಗಳಿಗೆ ಕಾಣದಿರಲಿ ಎಂದು ಭೋಸ್ಲೆ ಹಾಗೂ ಮಾನಾಜಿ ಅವರು ತಮ್ಮ ಸೇನೆಯನ್ನ ರಹಸ್ಯ ಹಾಗೂ ದುರ್ಗಮ ಹಾದಿಯ ಮೂಲಕ ಕೇವಲ ರಾತ್ರಿಯ ಸಮಯದಲ್ಲಿ ಮಾತ್ರ ಹೊರಡಿಸಿದ್ರು. ಅವರಿಗೆ ಹಸಿವು, ಬಾಯಾರಿಕೆ, ದಣಿವು ಇದ್ರೂ ಸಹ ಇದೆಲ್ಲ ಸಹಿಸಿಕೊಂಡು ಕೋಟೆಯ ಕಡೆ ಸಾಗಿ ತನ್ನವರಿಗೆ ಸಹಾಯ ಹಸ್ತ ಚಾಚೋದಷ್ಟೇ ಅವರ ಲಕ್ಷ್ಯವಾಗಿತ್ತು. ಗಣೇಶ್ ರಾವ್ ಲಾಯದ ಬಳಿ ಬರ್ತಿದ್ದ ಹಾಗೆಯೇ ಕೋಟೆಯಲ್ಲಿದ್ದ ಮರಾಠರಿಗೆ ತಮ್ಮವರು ತಮ್ಮ ಸಹಾಯಕ್ಕೆ ಬರ್ತಿರುವ ಸಂಗತಿ ಶಬ್ದದಿಂದ ಗೊತ್ತಾಯಿತು. ಬಹದ್ದೂರ್ ಖಾನ್ ಮರಾಠರನ್ನ ತಡೆಯಲು ಬಹದ್ದೂರ್ ಖಾನ್ಗೆ ಗಣೇಶ್ ರಾವ್ ತನ್ನ ಕುದುರೆಯನ್ನ ಕಳಿಸಿಕೊಟ್ಟ. ಇಬ್ಬರೂ ಸಹ ಈಗ ದಾಳಿಗೆ ಸಿದ್ಧವಿದ್ರು. ಆಗ ಎಲ್ಲಿಂದಲೋ ಮೊಘಲರ ಫಿರಂಗಿ ಗುಂಡೊಂದು ಬಂದು ಪಾಳಯದ ಒಳಗೆ ಬಿದ್ದು ಸಿಡಿಯಿತು. ಇತ್ತ ಮಾನಾಜಿ ಹಾಗೂ ಭೋಸ್ಲೆ ಅವರ ಅಶ್ವದಳವು ಸಹ ನಿಧಾನವಾಗಿ ಬರ್ತಾ ಇದ್ದಿದ್ದು ಫಿರಂಗಿಯ ಸಿಡಿತದ ಸದ್ದಿನಿಂದ ಬೆದರಿ ತಾನೂ ಸಹ ದಾಳಿ ನಡೆಸಿತು. ಎರಡು ದಳಗಳ ಮಧ್ಯೆ ಘೋರ ಯುದ್ಧ ಮೊದಲಾಯಿತು. ಈ ಘರ್ಷಣೆಯಲ್ಲಿ ಒಂದು ಫಿರಂಗಿಯೊಂದರ ಏಟಿಗೆ ಸಿಲುಕಿದ ಮಾನಾಜ್ಗೆ ಹಾಗೂ ಅವನ ಕುದುರೆಗೆ ಪೆಟ್ಟು ತಗುಲಿತು. ಬೆಟ್ಟದ ಮೇಲೆ ನಿಂತ ಬಹದ್ದೂರ್ ಖಾನ್ ಮೊಘಲರ ದಾಳಿಗೆ ಮರಾಠರು ಹಿಂದಕ್ಕೆ ಸರಿಯುತ್ತಾರೆ ಎಂದು ಭಾವಿಸಿದ್ದ. ಆದರೆ ಮಾನಾಜಿ ಹಿಂದಕ್ಕೆ ಸರಿಲಿಲ್ಲ. ಅವರು ತನ್ನ ಸೇನೆಯನ್ನ 2 ಭಾಗ ಮಾಡಿ ಒಂದನ್ನ ಯುದ್ಧ ಮಾಡಲು ಇನ್ನೊಂದನ್ನ ಸರಕುಗಳ ರಕ್ಷಣೆಗೆ ಇಳಿಸಿದ. ಮುಂದಿನ ಹಲವು ಗಂಟೆಗಳವರೆಗೂ ಯುದ್ಧವು ಸಾಗುತ್ತೆ. ರೂಪಾಜಿ ಭೋಸ್ಲೆ ತನ್ನ ಶತ್ರುಗಳ ದಾಳಿಯಿಂದ ಗಾಯಕ್ಕೊಳಗಾದರೂ ರಕ್ತ ಸಿಕ್ತ ದೇಹವನ್ನ ವಿಶ್ರಾಂತಿಗೊಳಿಸದೆ ಕತ್ತಿ ಹಿಡಿದು ವಿರೋಚಿತವಾಗಿ ಹೋರಾಡಿದ. ಸೂರ್ಯಾಸ್ತವಾಗುತ್ತಲೇ ಯುದ್ಧ ಮುಗಿಯಿತು. ಎಲ್ಲಾ ಕಡೆ ಸೈನಿಕರು ಹಾಗೂ ಕುದುರೆಗಳ ಹೆಣಗಳ ರಾಶಿಯ ಸಹಿತ ಇಡೀ ಯುದ್ಧರಂಗವೇ ರಕ್ತದ ಕೆಸರಿನಿಂದ ಕೂಡಿತ್ತು. ಮೊಘಲರ ಕಡೆ 700 ಸೈನಿಕರು ಹಾಗೂ 500 ಕುದುರೆಗಳು ಸತ್ತು ಹೋದವು. ತನ್ನ ಶಕ್ತಿವಂತ ಸೇನೆಯಿಂದಲೂ ಸಹ ಮರಾಠರನ್ನ ತಡೆಯಲು ಆಗ್ಲಿಲ್ಲವೆಂದು ಬಹದ್ದೂರ್ ಖಾನ್ ತೀವ್ರ ಅಚ್ಚರಿ ಹಾಗೂ ನಿರಾಸೆಗೊಳಗಾದ. ಸಂಭಾಜಿಯ ಆದೇಶದಂತೆ ಹೊರಟ ಮಾನಾಜಿ ಹಾಗೂ ಭೋಸ್ಲೆ ಅವರ ಸೇನೆಯು ಅಂದುಕೊಂಡ ಸಮಯಕ್ಕೆ ರಾಮ್ಸೇಜ್ ಕೋಟೆಯನ್ನ ತಲುಪದೆ ಹೋದ್ರು. ಆ ದಿನದ ಹೋರಾಟದಲ್ಲಿ ಮೊಘಲರಿಗೆ ತುಂಬಲಾರದ ನಷ್ಟವನ್ನೇ ಉಂಟು ಮಾಡಿತು. ಅಷ್ಟರಲ್ಲಿ ಮಾನಾಜಿ ಹಾಗೂ ರೂಪಾಜಿ ಭೋಸ್ಲೆ ಅವರ ಮರಾಠರ ಸೇನೆಯು ಕೋಟೆಗೆ ಪ್ರವೇಶ ಮಾಡಿ ಮುಂದಿನ 6 ತಿಂಗಳವರೆಗೂ ಸಾಕಾಗುವಷ್ಟು ಆಹಾರ ಸಾಮಗ್ರಿಯನ್ನ ಹಾಗೂ ಇತರೆ ಅಗತ್ಯ ಸರಕುಗಳನ್ನ ಅವರಿಗೆ ಒದಗಿಸಿತು. ಮಾನಾಜಿ ತನ್ನ ಸೇನೆಯನ್ನ ಕೋಟೆಯ ಸರಹದ್ದಿನಲ್ಲಿ ಸುರಕ್ಷಿತ ಸ್ಥಳವೊಂದರಲ್ಲಿ ಬಿಡಾರ ಹೂಡಿಸಿದ್ರು. ಕುದುರೆಯ ಮೇಲೆ ಗಾಯಗೊಂಡು ಕುಳಿತಿದ್ದ ರೂಪಾಜಿಯನ್ನ ಸೈನಿಕರು ನಿಧಾನವಾಗಿ ಇಳಿಸಿದ್ರು. ಅವರ ಮೈ ರಕ್ತಸಿಕ್ತ ಗಾಯಗಳಿಂದ ಕೂಡಿತ್ತು. ಅಡವಿಯಾದ್ರಿಂದ ಸರಿಯಾದ ಚಿಕಿತ್ಸೆ ಸೌಲಭ್ಯ ಇರಲಿಲ್ಲ. ಹಾಗಾಗಿ ಕಾಡಲ್ಲಿ ಸಿಕ್ಕ ಬೇರು ಇತ್ಯಾದಿಗಳಿಂದಲೇ ಅವರನ್ನ ಚಿಕಿತ್ಸೆ ಮಾಡಲಾಯಿತು. ಇದಾಗಿ ವಾರಗಳೇ ಸರಿದವು. ಮರಾಠರು ಕುಗ್ಗಿ ಹೋಗಿರಬಹುದೆಂದು ಮೊಘಲರು ಭಾವಿಸಿದ್ದರು. ಆದರೆ ಮರಾಠರು ಜಗ್ಲಿಲ್ಲ. ದಿನವಿಡೀ ಕೋಟೆಯ ಮೇಲೆ ಫಿರಂಗಿಗಳ ದಾಳಿ ನಿರಂತರವಾಗಿ ನಡೆದರೂ ಕೂಡ ಬೆಳಗಾಗುವಷ್ಟರಲ್ಲಿ ಅದರ ಮೇಲೆ ದಾಳಿಯ ಯಾವುದೇ ಕುರುಹು ಕಾಣ್ತಾ ಇರಲಿಲ್ಲ. ಮರಾಠರ ಟ್ರಿಕ್ ತಿಳಿಯದ ಮೊಘಲರು ಮೂಢನಂಬಿಕೆಯನ್ನ ಬೆಳೆಸಿಕೊಳ್ತಾರೆ. ಈ ಕೋಟೆಯನ್ನ ನಮಗರಿಯದ ಯಾವುದೋ ಅದೃಶ್ಯ ಶಕ್ತಿಯೊಂದು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅವರು ಹೆದರಿದ್ರು. ತಮ್ಮ ಸೈನಿಕರ ಈ ಮೂಢನಂಬಿಕೆಯೇ ಅವರ ಸೇನಾಧಿಪತಿಯಾಗಿದ್ದ ಬಹದ್ದೂರ್ ಖಾನ್ ನಲ್ಲಿ ಒಂದು ಹೊಸ ಯೋಚನೆಯನ್ನ ಹುಟ್ಟಾಕುತ್ತೆ. ಅಲ್ಲಿರುವ ಅಗೋಚರ ಶಕ್ತಿಯನ್ನ ನಿಯಂತ್ರಿಸಲು ಅವನು ಅದಕ್ಕೆ ಸರಿಯಾದ ಒಬ್ಬ ಮಾಂತ್ರಿಕನನ್ನ ಹುಡುಕಿ ಪತ್ತೆ ಹಚ್ಚಿದ. ಆ ಮಾಂತ್ರಿಕನು ಸಹ ಆ ಶಕ್ತಿಯನ್ನ ವಶ ಪಡೆದುಕೊಂಡು ಕೋಟೆಯನ್ನ ನಿಮ್ಗೆ ದಕ್ಕುವಂತೆ ಮಾಡ್ತೀನಿ ಅಂತ ಮಾತು ಕೊಟ್ಟ. ಇದರಿಂದ ಖಾನ್ ಸಂತೋಷ ಭರಿತನಾದರೂ ಅಸಲಿ ಸಂಗತಿಯೇ ಬೇರೆ ಇತ್ತು. ಅಸಲಿಗೆ ಆ ಮಾಂತ್ರಿಕನು ಒಬ್ಬ ಮರಾಠ ವೀರನೇ ಆಗಿದ್ದ. ಅವನು ಅದೆಷ್ಟು ಚೆನ್ನಾಗಿ ವೇಷ ಧರಿಸಿ ಖಾನ್ ಹಾಗೂ ಅವರ ಸೇನೆಯನ್ನ ನಂಬಿಸಿ ನಟಿಸಿದ ಅಂದ್ರೆ ಅವನ ವೇಷ ಹಾಗೂ ಮಾತುಗಳನ್ನ ಮೊಘಲರು ಕಣ್ಮುಚ್ಚಿ ನಂಬಿದ್ರು.
ಸೂರ್ಜಿಗೂ ಸಹ ಈ ವಿಷಯ ಗೊತ್ತಾಯಿತು. ಅಲ್ಲಿರುವ ಆ ಮೂಢನಂಬಿಕೆಯಿಂದಲೇ ಅವರಿಗೆ ಸರಿಯಾದ ಹೊಡೆತ ನೀಡಬೇಕೆಂದು ಅವರು ಯೋಚಿಸಿದ್ರು. ರಾತ್ರಿ ಇಡೀ ಆ ವೇಷಧಾರಿ ಮಾಂತ್ರಿಕನು ಕೋಟೆಯ ಮುಂದೆ ನಿಂತು ಜೋರಾಗಿ ಕೆಲವು ಮಂತ್ರಗಳನ್ನ ಹೇಳಲು ಶುರು ಮಾಡ್ದ. ನಾನು ಈ ಮಂತ್ರಘೋಷದಿಂದ ಕೋಟೆಯನ್ನ ವಶೀಕರಣ ಮಾಡ್ಕೊಳ್ತೀನಿ ಅಂತ ಮೊಘಲರ ಸೇನೆ ನಾನು ಸನ್ನೆ ಮಾಡಿದ ತಕ್ಷಣ ಕೋಟೆಯ ಒಳಗೆ ಬಂದು ನಿಲ್ಬೇಕೆಂದು ಅವನು ಆದೇಶ ಮಾಡಿದ. ಅದರಂತೆಯೇ ಆಯಿತು. ಆದರೆ ಮೊಘಲರಿಗೆ ಕಾಣದ ಹಾಗೆ ಕೋಟೆಯ ಸಂದುಗಳಲ್ಲಿ ಮರಾಠರು ಸಕಲ ಶಸ್ತ್ರಾಸ್ತ್ರಗಳೊಡನೆ ಸಿದ್ಧವಾಗಿ ನಿಂತಿದ್ರು. ಯಾವಾಗ ಮೊಘಲರು ಅಲ್ಲಿ ಬಂದು ನಿಂತರು ಆಗ ಮರಾಠರು ಕೋಟೆಯ ಮೇಲಿನಿಂದ ಕಲ್ಲು ಹಾಗೂ ಬೆಂಕಿಯ ಉಂಡೆಗಳನ್ನ ಅವರತ್ರ ಎಸೆದ್ರು. ಈ ಅನಿರೀಕ್ಷಿತ ದಾಳಿಯಿಂದ ಕಂಗಾಲಾದ ಮೊಘಲರ ಸೇನೆ ಅಲ್ಲಿಂದ ಕಾಲ್ ಕೀಳುತ್ತಿದ್ದಂತೆ ಮರಾಠರ ಅಶ್ವದಳ ವಾಯುವೇಗದಲ್ಲಿ ಬಂದು ಕೈಗೆ ಸಿಕ್ಕ ಮೊಘಲರನ್ನ ನಾಮಾವಶೇಷ ಮಾಡ್ತಾ ಸಾಗಿತು. ಅಷ್ಟರಲ್ಲಿ ಮಾಂತ್ರಿಕ ಶಿಳ್ಳೆ ಹೊಡೆದ. ಅದು ಮರಾಠರಿಗೆ ಬರುವಂತೆ ಅವನು ಕೊಟ್ಟ ರಹಸ್ಯ ಸೂಚನೆ. ದಾಳಿ ಎಲ್ಲಾ ಕಡೆ ನಡೆದಿದ್ರಿಂದ ಮೊಘಲರಿಗೆ ಎಲ್ಲಿಂದ ದಾಳಿ ಶುರುವಾಗ್ತಾ ಇದೆ ಎಂದು ಗೊತ್ತಾಗ್ಲಿಲ್ಲ. ಬೆಳಗಾಗುವಷ್ಟರಲ್ಲಿ ರಾಶಿ ರಾಶಿ ಮೊಘಲರ ಹೆಣಗಳು ರಸ್ತೆಯ ಮೇಲೆಲ್ಲ ಅನಾಥವಾಗಿ ಬಿದ್ದಿದ್ದವು. ಈ ಸೋಲು ಮೊಘಲರ ಧೈರ್ಯವನ್ನೇ ಕಸಿದುಕೊಂಡಿತು. ಇಲ್ಲಿ ಆ ಕೋಟೆಯಷ್ಟೇ ಬಲಾಢ್ಯವಾಗಿಲ್ಲ, ಆದರೆ ಅದರ ರಕ್ಷಕರು ಸಹ ಅಸಾಧ್ಯ ಬುದ್ಧಿವಂತರೆಂದು ಬಹದ್ದೂರ್ ಖಾನ್ ದೂರದ ಔರಂಗಜೇಬ್ಗೆ ಒಂದು ಪತ್ರ ಬರೆದು ರವಾನಿಸಿದ. ಇದಾದ ನಂತರ ಇನ್ನು ಈ ಯುದ್ಧ ಸದ್ಯಕ್ಕೆ ಬೇಡ ಅಂತ ಮೊಘಲರ ಸೇನೆ ಅಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿತು. ಯುದ್ಧಕ್ಕೆ ಸಡನ್ ಬ್ರೇಕ್ ಬಿದ್ದು ಪರಿಸ್ಥಿತಿ ಶಾಂತವಾಯಿತು. ಆದರೆ ಈ ವಿರಾಮ ತಾತ್ಕಾಲಿಕವಾದದ್ದಾಗಿತ್ತು. ಈ ಸಲ ಔರಂಗಜೇಬ್ ಮತ್ತಷ್ಟು ಶಕ್ತಿಯುತವಾದ ಸೇನೆಯನ್ನ ಅಲ್ಲಿಗೆ ಕಳಿಸಲು ಚಿಂತಿಸಿದ್ದ. ಆದ ಕಾರಣ ದೂರದ ಕಾಬೂಲ್ನಲ್ಲಿದ್ದ ತನ್ನ ನಂಬಿಕಸ್ಥ ಅಧಿಕಾರಿಯಾಗಿದ್ದ ಕಾಸಿಂ ಖಾನ್ ನನ್ನ ಕರೆಸಿಕೊಂಡ. ಸುಮಾರು 36,000ಕ್ಕೂ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ತೆಗೆದುಕೊಂಡು ತಕ್ಷಣ ರಾಮ್ಸೇಜಾದ ಕೋಟೆಯ ಕಡೆಗೆ ಹೋಗಬೇಕೆಂದು, ಆ ಕೋಟೆಯ ಎಲ್ಲಾ ಕಲ್ಲುಗಳು ನೆಲಸಮವಾಗುವವರೆಗೂ ದಾಳಿಯನ್ನ ಯಾವ ಕಾರಣಕ್ಕೂ ನಿಲ್ಲಿಸಬಾರದೆಂದು ಹೇಳಿದ. 1683ರಲ್ಲಿ ಕಾಸಿಂ ಖಾನ್ನ ಭಾರಿ ಪ್ರಮಾಣದ ಸೇನೆ ಕೋಟೆಯ ಸರಹದ್ದಿಗೆ ಬಂದು ನಿಲ್ಲುತ್ತೆ. ಈ ಸಲ ಸೂರ್ಜಿಯನ್ನ ಬೇರೆ ಕಡೆಗೆ ರಕ್ಷಣೆಗೆ ಕಳಿಸಿದ್ದ ಮರಾಠರು ರಾಮ್ಸೇಜ್ ಕೋಟೆಯ ರಕ್ಷಣೆಗೆ ಹೊಸ ಸೈನಿಕರನ್ನ ಕರೆಸಿಕೊಂಡಿದ್ರು. ಕಾಸಿಂ ಖಾನ್ ಕೋಟೆಯ ಹತ್ತಿರವೇ ಬೀಡು ಬಿಟ್ಟು ತನ್ನ ಸೇನೆಯನ್ನ 4 ಗುಂಪಾಗಿ ವಿಂಗಡಿಸಿದ. ಕೋಟೆಯ ಸುತ್ತ ತಗ್ಗು ತೋಡಿಸಿ ಮಣ್ಣು ತುಂಬಿಸಿ ಹೊರಗಿನಿಂದ ಯಾರೂ ಸಹ ಕೋಟೆಯೊಳಗೆ ಹೋಗಿ ಯಾವುದೇ ಸಹಾಯ ಮಾಡಲಾಗದಂತಹ ವ್ಯವಸ್ಥೆ ಮಾಡಿದ. ದಿನವೂ ಬೆಳಗ್ಗೆ ಮೊಘಲರ ದಾಳಿ ಶುರುವಾಗ್ತಾ ಇತ್ತು. ಅವರ ಫಿರಂಗಿಯ ಗುಂಡುಗಳು ನಿರಂತರವಾಗಿ ಕೋಟೆಗೆ ಬಂದು ಬಿದ್ದು ಸಿಡಿಯುತ್ತಾ ಇದ್ರು. ಒಳಗೆ ಮರಾಠ ಸೈನಿಕರು ಘಾಸಿಗೊಳಗಾದ ಕೋಟೆಯ ಭಾಗಗಳನ್ನ ಹೊಸ ಕಲ್ಲು ಮಣ್ಣಿನ ಮಿಶ್ರಣದೊಂದಿಗೆ ಸರಿಪಡಿಸಿಕೊಳ್ತಾ ಇದ್ರು. ಪ್ರತಿದಿನವೂ ಸೂರ್ಯೋದಯವಾದಾಗಿನಿಂದ ಸೂರ್ಯಾಸ್ತದವರೆಗೂ ಯುದ್ಧ ನಡೀತಾ ಇತ್ತು. ದೂರದಲ್ಲಿದ್ದ ಸಂಭಾಜಿ ಮಹಾರಾಜರು ಕೋಟೆಯ ಸುತ್ತ ಇದ್ದ ಎಲ್ಲರಿಗೂ ರಾತ್ರಿ ಇಡೀ ಬೆಳಕಿನ ಪಂಜುಗಳನ್ನ ಹೊತ್ತಿಸಿ ಉರಿಸಲು ಆಜ್ಞಾಪಿಸಿದ್ರು. ಕೋಟೆಯ ಸುತ್ತಲೂ ಇದ್ದ ಎಲ್ಲರೂ ಮರಾಠರಿಗೆ ಸಹಾಯ ಸೂಚಕವಾಗಿ ಬೆಂಬಲ ಪೂರ್ವಕವಾಗಿ ಬೆಳಕನ್ನ ಹೊತ್ತಿಸುತ್ತಿದ್ರು. ಇದನ್ನ ನೋಡಿದ ಮರಾಠ ಸೇನೆಯು ನಮಗೆ ಹತ್ತಿರದವರಿಂದ ಸಹಾಯ ಹಸ್ತ ಸಿಗಲಿದೆ ಎಂಬ ಧೈರ್ಯ ವಿಶ್ವಾಸದೊಂದಿಗೆ ಉತ್ಸಾಹದಿಂದ ಕಾಲ ಕಳೆಯುತ್ತಿದ್ದರು. ಈ ಮಾನಸಿಕ ಆತ್ಮವಿಶ್ವಾಸವೇ ಅವರಿಗೆ ಯುದ್ಧದ ಕಠೋರ ಸಮಯವನ್ನ ಯಾವ ಭಯ ಇಲ್ಲದೆ ದಾಟಲು ಸಹಾಯ ಮಾಡಿದ್ದು. ಮೊಘಲರಿಗೆ ಪ್ರತಿನಿತ್ಯ ಅಗತ್ಯ ವಸ್ತುಗಳ ಸರಬರಾಜಾಗುತ್ತಲೇ ಇತ್ತು. ಕಾಲೆರಾ ಹಾಗೂ ಟೈಫಾಯ್ಡ್ ಜ್ವರಗಳಿಗೆ ಒಳಗಾಗಿ ಎಷ್ಟೋ ಜನ ಮೊಘಲರ ಸೈನಿಕರು ಹಾಸಿಗೆ ಹಿಡಿದು ಜೀವ ಬಿಡ್ತಾ ಇದ್ರು. ಅಸ್ವಸ್ಥರಾದ ಎಷ್ಟೋ ಜನ ಸೈನಿಕರನ್ನ ಕಳಿಸಿಕೊಟ್ಟು ಅವರ ಬದಲಿಗೆ ಅಷ್ಟೇ ಸಂಖ್ಯೆಯಲ್ಲಿ ಹೊಸ ಸೇನೆಯು ರಿಪ್ಲೇಸ್ ಆಗಬೇಕೆಂದು ಕಾಸಿಂ ಖಾನ್ ಆದೇಶ ಮಾಡಿದ. ಇತ್ತ ಕೋಟೆಯ ಒಳಗೂ ಸಹ ಸಾಕಷ್ಟು ತೊಂದರೆಗಳಿದ್ದವು. ಮುಖ್ಯವಾಗಿ ಅಲ್ಲಿ ಆಹಾರ ಹಾಗೂ ಇತರೆ ಅಗತ್ಯ ವಸ್ತುಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಆದರೂ ಸಹ ತೋರಿಸಿಕೊಳ್ಳದ ಅವರು ಈ ಹಿಂದೆ ಸೂರ್ಜಿ ಅನುಸರಿಸಿದ ಯುದ್ಧ ವಿಧಾನವನ್ನೇ ಅನುಸರಿಸಿದ್ರು. ರಾತ್ರಿ ಹೊತ್ತು ಕೋಟೆಯ ಕಾವಲು ಹಾಗೂ ಹಗಲು ಹೊತ್ತಿನಲ್ಲಿ ಯುದ್ಧ. ಆಹಾರದ ಸಾಮಗ್ರಿ ಖಾಲಿ ಆಗ್ತಾ ಇದೆ ಎಂದು ಸಂಭಾಜಿಗೆ ಅವರು ಪತ್ರ ಬರೆದ್ರು. ಇತ್ತ ಕಾಸಿಂ ಖಾನ್ ಸಹ ಈ ಯುದ್ಧ ಕೇವಲ ಅಸ್ತ್ರ ಶಸ್ತ್ರಗಳಿಂದಷ್ಟೇ ಅಲ್ಲ, ಸೈನಿಕರ ಮಾನಸಿಕ ಶಕ್ತಿಯಿಂದಾಗಿ ನಡೀತಾ ಇದೆ ಎಂದು ಔರಂಗಜೇಬ್ಗೆ ಪತ್ರದಲ್ಲಿ ವಿವರಿಸಿ ಬರೆದ. ಇತ್ತ ಮರಾಠರಲ್ಲಿ ಸಣ್ಣ ಸಣ್ಣ ಸೇನೆಗಳು ರೂಪುಗೊಂಡು ರಾತ್ರಿಯ ವೇಳೆ ಗುಟ್ಟಾಗಿ ದಾಳಿ ನಡೆಸಿ ಮೊಘಲರ ಪಾಳೆಯಗಳಿಗೆ ನುಗ್ಗಿ ಅಲ್ಲಿದ್ದ ಆಹಾರ ಹಾಗೂ ಇತರೆ ಅಗತ್ಯ ವಸ್ತುಗಳನ್ನ ಕದ್ದು ಕೋಟೆಗೆ ಸಾಗಿಸ್ತಾ ಇದ್ರು. ಈ ಕಡೆ ಈ ಕಳ್ಳತನದಿಂದಾಗಿ ಮೊಘಲರಲ್ಲಿ ತೀವ್ರ ಸಮಸ್ಯೆ ತಲೆದೂರ್ತಾ ಇತ್ತು. 1684ರ ಇಸವಿ ಬಂದರೂ ಸಹ ಯುದ್ಧ ನಿಲ್ಲಿಲ್ಲ. ಮೊಘಲರ ಸೈನಿಕರಲ್ಲಿ ಕಲಹ ಜಗಳ ಶುರುವಾದವು. ಈ ಯುದ್ಧವೇ ನಮಗೊಂದು ಶಾಪ ಎಂದು ಅವರು ಗೊಣಗಲು ಶುರು ಮಾಡಿದ್ರು. 1686ರ ವೇಳೆಗೆ ಹೊಸ ಮೊಘಲರ ಅಧಿಕಾರಿಗಳು ಬದಲಾಗಿ ಜಾಗಕ್ಕೆ ಬಂದರು. ಇವರಲ್ಲಿ ಅನೇಕರು ಯುದ್ಧ ಮಾಡಲಾಗದೆ ಆ ಪ್ರತಿಕೂಲ ಪರಿಸ್ಥಿತಿಗೆ ಎದುರಿ ಔರಂಗಜೇಬ್ಗೆ ಹೇಳದೆಯೇ ಔರಂಗಾಬಾದ್ಗೆ ಓಡಿ ಹೋದ್ರು. ಯುದ್ಧ ಇದೇ ತರಹ ಮುಂದಿನ 7 ವರ್ಷಗಳವರೆಗೂ ಸಾಗಿ ಭಾರತದ ಇತಿಹಾಸದಲ್ಲೇ ದೀರ್ಘಾವಧಿಯ ಯುದ್ಧವಾಗಿ ದಾಖಲೆ ಬರೆಯಿತು. ನಿರಂತರವಾದ ದಾಳಿ, ಯುದ್ಧ, ಸೋಲು, ರೋಗ, ಆಯಾಸಗಳಿಂದ ಮೊಘಲರ ಸೇನೆ ಬಲಹೀನವಾಯಿತು. ಆದರೆ ಕಾಸಿಂ ಖಾನ್ ಮಾತ್ರ
ಧೃತಿಗೆಡಲಿಲ್ಲ. ಯಾಕಂದ್ರೆ ಅವನಿಗೆ ಔರಂಗಜೇಬ್ನಿಂದ ಬೇಕೆಂದಾಗ್ಲೆಲ್ಲ ಬೇಕಾದ ಸಹಾಯ ಸಿಗ್ತಾ ಇತ್ತು. ಈ ಕಡೆ ಕೋಟೆಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಜನ ಇದ್ರು. ಕೋಟೆಯ ಮೇಲಂತೂ ನಿರಂತರವಾದ ಮೊಘಲರ ಫಿರಂಗಿ ಗುಂಡುಗಳ ದಾಳಿ ನಿಲ್ಲಿಲ್ಲ. ಕೋಟೆಯಲ್ಲಿ ಬೇಕಾದ ಮದ್ದು ಗುಂಡುಗಳು ಹಾಗೂ ಆಹಾರ ಸಾಮಗ್ರಿ ಖಾಲಿಯಾಗಿತ್ತು. ಈ ವಿಷಯ ಮೊಘಲರಿಗೆ ಗೊತ್ತಿರಲಿಲ್ಲ. ಅವರು ಕೋಟೆಯಲ್ಲಿನ್ನೂ ಬಹಳ ಜನ ಇದ್ದಾರೆ ಅಂತ ನಂಬಿದ್ರು. ಇದ್ದವರನ್ನಾದರೂ ಉಳಿಸಿಕೊಳ್ಳಲು ಮರಾಠರು ಕೋಟೆಯ ಒಳಗಿದ್ದವರಿಗೆ ರಾತ್ರಿಯ ಸಮಯದಲ್ಲಿ ಹಗ್ಗ ಬಳಸಿ ಕೋಟೆಯಿಂದ ಕೆಳಗಿಳಿದು ದೂರ ಹೋಗಿ ಜೀವ ಉಳಿಸಿಕೊಳ್ಳಲು ಸೂಚಿಸಿದ್ರು. ಇದರರ್ಥ ಕೋಟೆ ಮೊಘಲರ ವಶಕ್ಕೋದ್ರೂ ಜೀವ ಹೊಂದಿದ್ರೆ ಮತ್ತೊಮ್ಮೆ ಯುದ್ಧ ಮಾಡಿ ಅದನ್ನ ಮೊಘಲರಿಂದ ವಾಪಸ್ ಪಡೆಯಬಹುದಲ್ಲ ಅಂತ. ಈ ಪ್ರಯತ್ನದಲ್ಲಿ ಕೋಟೆಯಿಂದ ರಾತ್ರಿ ಸಮಯದಲ್ಲಿ ಹಗ್ಗ ಬಳಸಿ ಕೆಳಗಿಳಿಯುವಾಗ 3 ಮರಾಠರು ಆಯತಪ್ಪಿ ಕೆಳಗಿಬಿದ್ದು ಸತ್ತೇ ಹೋದ್ರು. ಇತರೆ 30 ಜನ ಮರಾಠರು ಸುರಕ್ಷಿತವಾಗಿ ಕೆಳಗಿಳಿದು ಅಡವಿಯಲ್ಲಿ ಕಣ್ಮರೆಯಾದರು. ಈ ವಿಷಯ ಕಾಸಿಂ ಖಾನ್ಗೆ ಗೊತ್ತಿರಲಿಲ್ಲ. ಈ ಕಡೆ ಅವನು ತನ್ನ ಪಾಳಯದಲ್ಲಿ ಕುಳಿತು ಕಟ್ಟ ಕಡೆಯ ದಾಳಿಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ತಾ ಇದ್ದ. ಅವನು ತನ್ನ ಫಿರಂಗಿ ದಳಕ್ಕೆ ಕೋಟೆಗೆ ಮದ್ದು ಸಿಡಿಸಲು ಆದೇಶಿಸಿದ. ಫಿರಂಗಿ ದಾಳಿಯಿಂದಾಗಿ ಈ ಕೋಟೆಯ ಗೋಡೆ ಹಾನಿಯಾಗಿ ಒಡೆದು ಚೂರಾಯಿತು. ಗೋಡೆ ಒಡೆದರೂ ಅಲ್ಲೇ ಇರಬೇಕೆಂದು ಮಾನಾಜಿ ಹಾಗೂ ರೂಪಾಜಿ ಭೋಸ್ಲೆ ಮರಾಠ ಸೈನಿಕರಿಗೆ ಆದೇಶಿಸಿದ್ರು. ಕೆಲವೇ ಗಂಟೆಗಳಲ್ಲಿ ಕೋಟೆಯ ಪಶ್ಚಿಮದ ಭಾಗ ಪೂರ್ತಿ ಕುಸಿಯಿತು. ಕೋಟೆಯಿಂದ ಈಗಾಗಲೇ ತಪ್ಪಿಸಿಕೊಂಡು ಹೋಗಿದ್ದವರು ಕೋಟೆಯ ಮೇಲಿನ ಈ ದಾಳಿ ಬಗ್ಗೆ ದೂರದ ಮರಾಠರಿಗೆ ತಿಳಿಸಲು ಓಡಿದ್ರು. ಈಗ ಕೋಟೆಯಲ್ಲಿ ಕೇವಲ 300 ಜನ ಮರಾಠ ಸೈನಿಕರು ಮಾತ್ರವೇ ಉಳಿದ್ರು. ಮಾನಾಜಿ ಹಾಗೂ ರೂಪಾಜಿ ತಮ್ಮ ಸೇನೆಯನ್ನ 3 ಭಾಗವಾಗಿ ವಿಂಗಡಿಸಿದ್ರು. ಕೋಟೆಯ 2 ಕಡೆ ತಲಾ ಒಂದೊಂದು ದಳ ನಿಲ್ಬೇಕು ಹಾಗೂ ಮುಖ್ಯ ದ್ವಾರದ ಬಳಿ ಒಂದು ತುಕಡಿ ನಿಲ್ಬೇಕು. ಆದರೆ ಫಿರಂಗಿಗಳು ಕೋಟೆಯ ಗೋಡೆಗಳನ್ನ ಛಿದ್ರ ಮಾಡಿದವು. ಮೊಘಲರು ಒಳನುಗ್ಗಿದಾಗ ತಮ್ಮ ಎದುರುಗಡೆ ಮರಾಠರು ನಿಂತಿದ್ದರು. ಆದರೆ ಮೊಘಲರ ಸಂಖ್ಯೆಯೇ ಜಾಸ್ತಿ ಇದ್ದಿದ್ರಿಂದ ಮರಾಠರು ಬೇರೆ ವಿಧಿ ಕಾಣದೆ ಅಲ್ಲಿಂದ ಪರಾರಿಯಾಗಬೇಕಾಯಿತು. ಆದರೆ ಅವರ ಯುದ್ಧಕ್ಕೆ ಬೆನ್ನು ತಿರುಗಿಸಿ ತಲೆ ಮರೆಸಿಕೊಳ್ಳಿಲ್ಲ. ಕಾಸಿಂ ಖಾನ್ನ ದಾಳಿ ನಿರಂತರವಾಗಿ ಮುಂದುವರಿಯಿತು. ಕೋಟೆಯ ಹೊರಗೆ ಕೊನೆ ಗಳಿಗೆವರೆಗೂ ಹೋರಾಟ ನಡೆಯಿತು. ಮಾನಾಜಿ ರಕ್ತಸಿಕ್ತವಾದ ಕತ್ತಿಯಿಂದಲೇ ಯುದ್ಧ ಮಾಡಿದ್ರು. ಭೋಸ್ಲೆ ಸಹ ಗಾಯಗೊಂಡರೂ ಸಹ ಕತ್ತಿ ಇಳಿಸದೆ ಯುದ್ಧ ಮಾಡಿದ್ರು. ಆದರೆ ಈ ಆಟ ಹೆಚ್ಚು ಸಾಗ್ಲಿಲ್ಲ. ಕೋಟೆಯ ಮೇಲ್ಗಡೆ ಮೊಘಲರ ಬಾವುಟಗಳು ಹಾರಾಡಿದ್ವು. ಮೊಘಲರ ಕೈ ಮೇಲಾಯಿತು. ಕೋಟೆ ಅವರ ವಶಕ್ಕೋಯಿತು. 1688ರವರೆಗೂ ನಡೆದ ಈ ಯುದ್ಧದಲ್ಲಿ ಕೊನೆಗೂ ಸಹ ರಾಮ್ಸೇಜ್ ಕೋಟೆಯನ್ನ ಮೊಘಲರು ಸೀಜ್ ಮಾಡಿದ್ರು. ಆದರೂ ಸಹ ಈ ಗೆಲುವು ಅವರಿಗೆ ರೋಚಕ ಅನುಭವ ನೀಡಲಿಲ್ಲ. ಯಾಕಂದ್ರೆ ಮೊಘಲರು ಅದಾಗ್ಲೇ ಸಂಪೂರ್ಣ ಸೊರಗಿ ಹೋಗಿದ್ರು. ಈಗ ಅವರಲ್ಲಿ ಯಾವುದೇ ಶಕ್ತಿ ಉಳಿದಿರಲಿಲ್ಲ. ಮೊಘಲ ಇತಿಹಾಸದಲ್ಲಿ ಇದು ಅವರ ದಿಗ್ವಿಜಯ ಎಂದು ಅವರು ಹೇಳಿಕೊಂಡರೂ ಸಹ ಇದು ವಾಸ್ತವವಾಗಿ ಮರಾಠರ ಧೈರ್ಯ, ಸಾಹಸ ಹಾಗೂ ಬುದ್ಧಿವಂತಿಕೆಯ ಸಂಕೇತ. ಈಗ ಕೋಟೆಗೆ ಬಂದ ಮೊಘಲರು ಸಿಕ್ಕ ಕಡೆ ದಾಳಿ ನಡೆಸಿದ್ರು. ಕೋಟೆಯಲ್ಲಿದ್ದ ಮರಾಠರ ಧ್ವಜಗಳನ್ನ ನಾಶ ಮಾಡಿದ್ರು. ಕೋಟೆ ಬಹುಪಾಲು ಹಾಳಾಗಿ ಹೋಯಿತು. ಕೋಟೆ ಕುಸಿದರೂ ಸಹ ಮರಾಠರ ಧೈರ್ಯ ಕುಸಿಲಿಲ್ಲ ಎಂದು ಮೊಘಲರಿಗೂ ಸಹ ಆ ಹೊತ್ತಿಗೆ ಅರ್ಥವಾಗಿತ್ತು. ಕಾಸಿಂ ಖಾನ್ ಕೋಟೆಯ ಮೇಲೆ ಹತ್ತಿ ನಿಂತು ಇದು ಮೊಘಲರ ದಿಗ್ವಿಜಯ ಎಂದು ಘೋಷಣೆ ಮಾಡಿದ. ಆದರೆ ಇದು ಔರಂಗಜೇಬ್ ನಿರೀಕ್ಷೆ ಮಾಡಿದಂತಹ ಗೆಲುವು ಆಗಿರಲಿಲ್ಲ. 7 ವರ್ಷ ನಡೆದ ಈ ಯುದ್ಧವು ಮೊಘಲರ ಸೈನಿಕರಿಗೆ ರೋಗವನ್ನ, ಅಸಾಧ್ಯ ಬಳಲಿಕೆಯನ್ನ, ನಷ್ಟವನ್ನ, ಸಾವು ನೋವನ್ನ ಉಂಟು ಮಾಡಿತ್ತು. ಕೋಟೆ ಮೊಘಲರ ವಶಕ್ಕೆ ಹೋದ ಸಂಗತಿ ತಿಳಿದ ಸಂಭಾಜಿ ಕೋಟೆ ಅವರ ಕೈಗೆ ಹೋಗಿದ್ದರೂ ಮರಾಠರ ಸ್ವರಾಜ್ಯ ಕನಸು ಮಾತ್ರ ಯಾರ ವಶಕ್ಕೂ ಹೋಗದೆ ತಲೆ ಎತ್ತಿ ನಿಂತಿದೆ ಎಂದು ತನ್ನ ಸೈನಿಕರಲ್ಲಿ ಉತ್ಸಾಹ ತುಂಬಿದ್ರು. ಕೆಲವೇ ವಾರಗಳಲ್ಲಿ ಗೆಲ್ಲಬೇಕೆಂದುಕೊಂಡಿದ್ದ ರಾಮ್ಸೇಜ್ ಕೋಟೆಯನ್ನ ಔರಂಗಜೇಬ್ 7 ವರ್ಷಗಳ ಕಾಲ ಕಾದು ಲೆಕ್ಕವಿಲ್ಲದಷ್ಟು ನಗ, ನಾಣ್ಯ, ಸವಲತ್ತನ್ನ ಕಳೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ತನ್ನ ಸೈನಿಕರನ್ನ ಬಲಿಕೊಟ್ಟು ಗೆದ್ಕೊಂಡಿದ್ದ. ರಾಮ್ಸೇಜ್ ಕೋಟೆಯ ಈ ಸೋಲು ಮರಾಠರ ದಕ್ಷಿಣ ಭಾಗದ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತೆಂದು ಇತಿಹಾಸ ಹೇಳುತ್ತೆ. ಮುಂದೆ ಮೊಘಲರು ಕೋಟೆಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೆಲೆ ನಿಲ್ಲಲಾಗದೆ ಹೋಗ್ತಾರೆ. ಕೋಟೆ ಅವರ ವಶದಲ್ಲಿದ್ದರೂ ಸಹ ಸುತ್ತಲ ಪ್ರಾಂತ್ಯವನ್ನ ಮರಾಠರ ದಳಗಳು ನಿಧಾನವಾಗಿ ಆಕ್ರಮಿಸಿ ನೆಲೆಯಾದವು. ಈ ಮೂಲಕ ಕೋಟೆ ಹೆಸರಿಗೆ ಮಾತ್ರ ಈಗ ಮೊಘಲರ ವಶದಲ್ಲಿದ್ದರು. ನಿಜವಾದ ಪಾರುಪತ್ಯ ಮರಾಠರದ್ದೇ ಎಂದು ಈ ಯುದ್ಧವು ಸಾರಿತ್ತು. ಮರಾಠರ 600 ಜನ ಸೈನಿಕರು 7 ವರ್ಷಗಳ ಕಾಲ ತಮ್ಮ ಪ್ರಾಣ ಹಾಗೂ ಕುಟುಂಬವನ್ನ ಸಹ ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಮೊಘಲರನ್ನ ಕೊಂದು ಕಾಪಾಡಿಕೊಂಡ ಕೋಟೆ ರಾಮ್ಸೇಜ್ ಕೋಟೆ. ಇಂತಹ ಸ್ವಾಭಿಮಾನದ ಧೈರ್ಯ, ಸಾಹಸದ ಪ್ರತೀಕದಂತಿರುವ ನಮ್ಮವರ ಯುದ್ಧದ ಇತಿಹಾಸಗಳು ಈ ನೆಲದಲ್ಲಿ ಇನ್ನೂ ಬೇಕಾದಷ್ಟಿವೆ. ಅವುಗಳಲ್ಲೆಲ್ಲ ಈ ರಾಮ್ಸೇಜ್ ಕೋಟೆಯ ಕದನ ಉಲ್ಲೇಖಾರ್ಹವಾಗಿ ನಿಂತಿದೆ. ಈ ಯುದ್ಧದ ಕತೆ ನಿಮ್ಮ ಹೃದಯದ ಭಾವಕೋಶಗಳನ್ನ ತಟ್ಟಿದ್ರೆ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.